ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು WH ಕ್ವೆಶನ್ಸ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ ಅಂತ ಇದೆ. ಇಲ್ಲಿ ಹಾಕಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ನಾವು ಇದು ಕ್ವೆಶನ್ ಬರೋ ರೀತಿಲಿ ಏನು ಮಾಡಬೇಕು, ಕ್ವೆಶನನ್ನು ಫ್ರೇಮ್ ಮಾಡಬೇಕು. ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ ಅಂದರೆ ವಿದ್ಯಾರ್ಥಿಗಳು ಹಾಕಿಯನ್ನು ಆಟವಾಡಿದರು ಅಂತಕ್ಕಂತಹ ಒಂದು ಸೆಂಟೆನ್ಸ್ ಮೀನಿಂಗ್ ಇಲ್ಲಿ ಸಿಗ್ತಾ ಇದೆ. ನಾವೇನು ಮಾಡಬೇಕು ಅಂದರೆ ಈ ಹಾಕಿ ಅಂತಕ್ಕಂಥದ್ದಕ್ಕೆ ಸೂಟಬಲ್ WH ಕ್ವೆಶನ್ ಯಾವುದು ಅಂತ ಮೊದಲಿಗೆ ನೋಡಬೇಕು. ನೋಡಿ, ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ, ವಿದ್ಯಾರ್ಥಿಗಳು ಹಾಕಿಯನ್ನು ಆಡಿದರು. ವಿದ್ಯಾರ್ಥಿಗಳು ಏನನ್ನು ಆಡಿದರು ಅಂತೇಳಿ ನಾವು ಮೀನಿಂಗ್ ಬರೋ ರೀತಿಲಿ ಸೆಂಟೆನ್ಸನ್ನು ಅಥವಾ ಕ್ವೆಶನನ್ನು ಫ್ರೇಮ್ ಮಾಡಬೇಕು. ಸೊ ನಾವು ಏನು ಅನ್ಲಿಕ್ಕೆ ಇಂಗ್ಲೀಷಲ್ಲಿ ವಾಟನ್ನು ಯೂಸ್ ಮಾಡ್ತೇವೆ. ಸೊ ವಾಟ್ ತೆಗೆದುಕೊಳ್ತಾ ಇದ್ದೇವೆ ಮೊದಲಿಗೆ. ಇನ್ನು WH ಆದ ತಕ್ಷಣವೇ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಸೇರಿಸಬೇಕಾಗುತ್ತೆ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಪ್ಲೇಡ್ ಅಂತಕ್ಕಂತಹ ಒಂದು ವರ್ಬನ್ನು ನೀವು ಗಮನಿಸ್ಬೋದು. ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತಾ ಇದ್ದೇವೆ. ವಾಟ್ ಡಿಡ್ ಅಂತ ಆಯಿತು. ಈಗ ಇನ್ನು ಉಳಿದಿರ್ತಕ್ಕಂತಹದ್ದು ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದನ್ನು ಆ್ಯಸ್ ಇಟ್ ಇಸ್ ತೆಗೆದುಕೊಳ್ಳೋಣ. ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇಡ್ ಇರೋದನ್ನು ನೋಡಿ, ಪ್ಲೇ ಅಂತ ನಾವು ಬರ್ಕೋಬೇಕಾಗುತ್ತೆ. ಇಲ್ಲಿ ಪ್ಲೇಡ್ ಅಂತ ಬರೀಬಾರ್ದು, ಯಾಕೆಂದರೆ ನಾವು ಆಲ್ರೆಡಿ ಇಲ್ಲಿ ಡಿಡ್ ಅಂತಕ್ಕಂತಹ ಒಂದು ಪಾಸ್ಟ್ ಟೆನ್ಸ್ ಫಾರ್ಮನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ದೇವೆ. ಹಾಗಾಗಿ ಈ ಪ್ಲೇಡ್ ಇರೋದನ್ನು ಪ್ಲೇ ಅಂತ ಮಾತ್ರ ಬರೀಬೇಕು. ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕೋದನ್ನು ಕೂಡ ಮರಿಬಾರ್ದು. ಸೊ ಈ ರೀತಿ ನಮಗೆ ಒಂದು ಕ್ವೆಶನ್ ಇಲ್ಲಿ ಫ್ರೇಮ್ ಆಗಿದೆ. ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ ಅಂತೇಳಿ. ಇನ್ನು ಸೆಕೆಂಡ್ ಸೆಂಟೆನ್ಸನ್ನು ಗಮನಿಸಿ, ಅನುಪಮ ಸಿಂಗ್ಸ್ ಮೆಲೋಡಿಯಸ್ಲಿ ಅಂತ ಇದೆ. ಸೊ ಇಲ್ಲಿ ಮೆಲೋಡಿಯಸ್ಲಿಗೆ ಅಂಡರ್ಲೈನ್ ಮಾಡಲಾಗಿದೆ. ಅನುಪಮ ಮೆಲೋಡಿಯಸ್ ಆಗಿ ಹಾಡನ್ನು ಹಾಡಿದಳು ಅಂತ ಬರ್ತಾ ಇದೆ. ಸೊ ನೋಡಿ, ನಾವು ಹೇಗೆ ಅಂತಕ್ಕಂತಹ WH ವರ್ಡನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅನುಪಮ ಹೇಗೆ ಹಾಡಿದಳು ಅಂತೇಳಿ. ಸೊ ಹೇಗೆ ಅನ್ಬೇಕು ಅಂದರೆ ಇಂಗ್ಲೀಷಲ್ಲಿ ನಾವು ಹೌ ಅನ್ನು ಯೂಸ್ ಮಾಡ್ತೇವೆ. ಸೊ ಸ್ಟಾರ್ಟಿಂಗ್ ಹೌ ತೆಗೆದುಕೊಳ್ಳಿ. ಈಗ ನೋಡಿ, ಇಲ್ಲಿ ಸಿಂಗ್ಸ್ ಅಂತ ಇದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇದೆ, ಯಾಕೆಂದರೆ ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಹಾಗಾಗಿ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಯಾವುದನ್ನು ತೆಗೆದುಕೊಳ್ಬೇಕು ಅಂದರೆ ಡಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಹೌ ಡಸ್ ಅಂತ ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಅನುಪಮ ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಬೇಕು. ಅನುಪಮ ಸಿಂಗ್ಸ್ ಇರೋದನ್ನು ಸಿಂಗ್ ಅಂತ ಬರಿತೇವೆ, ಯಾಕೆಂದರೆ ಇಲ್ಲಿ ಆಲ್ರೆಡಿ ನಾವು ಸಿಂಗ್ಸ್ ಬದಲಾಗಿ ಈ ಎಸ್ ಬದಲಾಗಿ ಡಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಹೌ ಡಸ್ ಅನುಪಮ ಸಿಂಗ್ ಅಂತ ಹೇಳಿ ಒಂದು ಕ್ವೆಶನ್ ಮಾರ್ಕನ್ನು ಕೊನೆಗೆ ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಪ್ರಶ್ನೆಯನ್ನು ಗಮನಿಸಿ, ದ ರಿಲಿಜನ್ ಟೀಚಸ್ ಲಿಬರ್ಟಿ, ಇಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಅಂತ ಇದೆ. ಸೊ ನೋಡಿ, ಧರ್ಮ ಅಂತಕ್ಕಂಥದ್ದು ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರಾಟರ್ನಿಟಿಗಳನ್ನು ಟೀಚ್ ಮಾಡುತ್ತೆ ಅಂತ ಇಲ್ಲಿ ಕೊಡಲಾಗಿದೆ. ಸೊ ನಾವು ವಾಟ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು, ಯಾಕಂದರೆ ನೋಡಿ, ರಿಲಿಜನ್ ಏನನ್ನು ಟೀಚ್ ಮಾಡುತ್ತದೆ ಅಂತ ಕನ್ನಡದಲ್ಲಿ ನಾವು ಫ್ರೇಮ್ ಮಾಡ್ಬೋದಲ್ವಾ. ಸೊ ಏನನ್ನು ಅನ್ನಲಿಕ್ಕೆ ಮೊದಲಿಗೆ ಡಿಸ್ಕಷನ್ ಮಾಡಿದ ಹಾಗೆ ವಾಟನ್ನು ತೆಗೆದುಕೊಳ್ತೇವೆ. ನೆಕ್ಸ್ಟ್ ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲಿ ನಾವು ಮೇನ್ ವರ್ಬನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಟೀಚಸ್ ಅಂತ ಇದೆ. ಸೊ ಟೀಚಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ನಾವೇನು ಮಾಡಬೇಕು, ಡಸ್ ಅನ್ನು ತೆಗೆದುಕೊಳ್ತೇವೆ. ಆಲ್ರೆಡಿ ಇದನ್ನು ನಾವು ಈ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೇವೆ. ಸೊ ಇಲ್ಲೂ ಅಷ್ಟೇ ವಾಟ್ ಡಸ್ ಅಂತ ತೆಗೆದುಕೊಳ್ತೇವೆ. ಇನ್ನು ನೆಕ್ಸ್ಟ್ ದ ರಿಲಿಜನನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ವಾಟ್ ಡಸ್ ದ ರಿಲಿಜನ್ ಟೀಚ್ ಅಂತ ಬರ್ಕೋಬೇಕಾಗುತ್ತೆ. ಕ್ವೆಶನ್ ಮಾರ್ಕ್, ವಾಟ್ ಡಸ್ ದ ರಿಲಿಜನ್ ಟೀಚ್ ಅಂತೇಳಿ ಇನ್ನು ಕ್ವೆಶನ್ ಇಲ್ಲಿ ಫ್ರೇಮ್ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಹಿ ವೆಂಟ್ ಟು ದ ಬ್ಯಾಂಕ್ ಟು ಡೆಪಾಸಿಟ್ ಮನಿ ಅಂತೇಳಿ. ಸೊ ನೋಡಿ, ಅವನು ಬ್ಯಾಂಕಿಗೆ ಹಣವನ್ನು ಡೆಪಾಸಿಟ್ ಮಾಡಲಿಕ್ಕೆ ಹೋಗಿದ್ದಾನೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಮೀನಿಂಗ್ ಬರುತ್ತೆ. ಸೊ ಅವನು ಬ್ಯಾಂಕಿಗೆ ಏಕೆ ಹೋಗಿದ್ದ ಅಂತ ನಾವು ಕ್ವೆಶನ್ ಫ್ರೇಮ್ ಮಾಡಬೇಕಾಗುತ್ತೆ. ಸೊ ನಾವು ಏಕೆ ಅಂತ ಕೇಳಲಿಕ್ಕೆ ವೈ ಅಂತಕ್ಕಂತಹ WH ಅನ್ನು ಯೂಸ್ ಮಾಡ್ತೇವೆ ಕ್ವೆಶನನ್ನು. ವೈ ನೋಡಿ, ವೆಂಟ್ ಇದೆ ಮೇನ್ ವರ್ಬ್, ಹಾಗಾಗಿ ನಾವು ಏನು ತೆಗೆದುಕೊಳ್ಬೇಕು, ಡಿಡ್ಡನ್ನು ತೆಗೆದುಕೊಳ್ತೇವೆ. ಸೊ ವೈ ಡಿಡ್ ಅಂತ ಆಯಿತು. ವೈ ಡಿಡ್ ಹೀಯನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳೋಣ. ಇನ್ನು ವೆಂಟ್ ಇರೋದನ್ನು ನಾವು V1 ಫಾರ್ಮಲ್ಲಿ ಬರೀಬೇಕಾಗುತ್ತೆ. V1 ಫಾರ್ಮ್ ಯಾವುದು, ಗೋ ಅಂತ ಆಗುತ್ತೆ. ಸೊ ವೈ ಡಿಡ್ ಹೀ ಗೋ ಟು ದ ಬ್ಯಾಂಕ್ ಅಂತ ಕ್ವೆಶನ್ ನಮಗೆ ಸಿಗ್ತಾ ಇದೆ. ಇದನ್ನ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೇವೆ. ಇನ್ನು ಕೊನೆಗೆ ಕ್ವೆಶನ್ ಮಾರ್ಕ್, ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್ ಅಂತೇಳಿ. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ಜಾನ್ವರಿ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತ ಇದೆ. ಜನವರಿ ಅಂತಕ್ಕಂಥದ್ದು
ವರ್ಷದ ಮೊದಲನೇ ತಿಂಗಳು ಅಂತೇಳಿ. ಸೊ ನಾವು ಇಲ್ಲೇನು ಮಾಡಬೇಕು, ಯಾವುದು ವರ್ಷದ ಮೊದಲನೇ ತಿಂಗಳು ಅಂತ ಕ್ವಶನ್ ಫ್ರೇಮ್ ಮಾಡಬೇಕಾಗಿದೆ. ಸೊ ನೋಡಿ, ಯಾವುದು ಅಂತ ನಾವು ಹೇಳಬೇಕು ಅಂದರೆ ವಾಟ್ ಅಥವಾ ವಿಚ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ WH ವರ್ಡ್ ಆಗಿ ಯೂಸ್ ಮಾಡಬಹುದು. ಸೊ ಇಲ್ಲಿ ನಾನು ವಿಚ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ವಿಚ್ ಅಂತ ತೆಗೆದುಕೊಂಡ್ಮೇಲೆ ನೋಡಿ, ಇಲ್ಲೇ ಹೆಲ್ಪಿಂಗ್ ವರ್ಬ್ ಇರೋ ಕಾರಣ ಅದೇ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ನಾವು ಬಳಸ್ತಾ ಇದ್ದೇವೆ. ವಿಚ್ ಈಸ್ ಅಂತ ಆಗುತ್ತೆ. ವಿಚ್ ಈಸ್ ದ ಫಸ್ಟ್ ಮಂತ್, ಆ್ಯಸ್ ಇಟ್ ಈಸ್ ಬರೆದ್ರೆ ಮುಗೀತು. ವಿಚ್ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್, ಆ್ಯಸ್ ಇಟ್ ಈಸ್ ಅಲ್ಲಿರ್ತಕ್ಕಂತಹ ಪದಗಳನ್ನೇ ನಾವು ಇಲ್ಲಿ ಬರೀಬಹುದಾಗಿದೆ. ಕೊನೆಗೆ ಕ್ವಶನ್ ಮಾರ್ಕ್, ವಿಚ್ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂಥೇಳಿ. ಇನ್ನು ಕ್ವಶನ್ ನಂಬರ್ 6 ನೋಡಿ, ಡಾಕ್ಟರ್ ರಾಧಾಕೃಷ್ಣನ್ ಪರ್ಸ್ಯೂಡ್ ಹೀಸ್ ಎಜುಕೇಷನ್ ವಿತ್ ಹೀಸ್ ಫಾದರ್ಸ್ ಅಸಿಸ್ಟೆನ್ಸ್ ಅಂತ ಇದೆ. ಸೊ ರಾಧಾಕೃಷ್ಣನ್ ಅವರು ತಮ್ಮ ಫಾದರ್ ಅವರ ಅಸಿಸ್ಟೆನ್ಸ್ ಅಥವಾ ಅವರ ಒಂದು ಗೈಡೆನ್ಸ್ ಸಹಾಯದಿಂದ ತಮ್ಮ ಒಂದು ಎಜುಕೇಷನನ್ನು ಪಡೆದುಕೊಂಡರು ಅಂತಕ್ಕಂಥದ್ದು ಇಲ್ಲಿ ಮೀನಿಂಗ್ ಬರ್ತಾ ಇದೆ. ಸೊ ನಾವು ಇಲ್ಲೇನು ಮಾಡ್ಬೋದು ಅಂದರೆ, ಹೇಗೆ ರಾಧಾಕೃಷ್ಣನ್ ಅವರು ತಮ್ಮ ಎಜುಕೇಷನನ್ನು ಪಡೆದುಕೊಂಡರು ಅಂತ ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಹೇಗೆ ಅನ್ನಲಿಕ್ಕೆ ನಾವು ಹೌ ಅನ್ನು ತೆಗೆದುಕೊಳ್ತಾ ಇದ್ದೇವೆ ಆ್ಯಸ್ ಎ ಕ್ವಶನಿಂಗ್ ವರ್ಡ್ ಆಗಿ. ಹೌ ನೋಡಿ, ಪರ್ಶ್ಯೂಡ್ ಅಂತ ಇದೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ಹೌ ಡಿಡ್ ಅಂತ ಆಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ನೋಡಿ, ಡಾಕ್ಟರ್ ರಾಧಾಕೃಷ್ಣನ್ ಇರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ. ಡಾಕ್ಟರ್ ರಾಧಾಕೃಷ್ಣನ್ ಪರ್ಶ್ಯೂಡ್ ಇರೋದನ್ನು ಪರ್ಶ್ಯೂ ಅಂತ ಮಾಡಬೇಕಾಗುತ್ತೆ, ಯಾಕೆಂದರೆ ಆಲ್ರೆಡಿ ಡಿಡ್ಡನ್ನು ಇಲ್ಲಿ ತೆಗೆದುಕೊಂಡಿರೋದ್ರಿಂದ. ಹೌ ಡಿಡ್ ಡಾಕ್ಟರ್ ರಾಧಾಕೃಷ್ಣನ್ ಪರ್ಶ್ಯೂ ಹೀಸ್ ಎಜುಕೇಷನ್ ಅಂಥೇಳಿ ಬರಿತಾ ಇದ್ದೇವೆ. ಎಜುಕೇಷನ್, ಕೊನೆಗೆ ಕ್ವಶನ್ ಮಾರ್ಕ್. 7th ನೋಡಿ, ದೇ ವೆಂಟ್ ಆನ್ ವೆಕೇಷನ್ ಲಾಸ್ಟ್ ಸಮ್ಮರ್ ಅಂತ ಇದೆ. ಸೊ ಅವರು ಲಾಸ್ಟ್ ಸಮ್ಮರಲ್ಲಿ ವೆಕೇಷನ್ಗೆ ಹೋಗಿದ್ರು ಅಂತಕ್ಕಂಥದ್ದು ಮೀನಿಂಗ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಯಾವಾಗ ಅವರು ವೆಕೇಷನ್ಗೆ ಹೋಗಿದ್ರು ಅಂತೇಳಿ ಇಲ್ಲಿ ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ನಾವು ಯಾವಾಗ ಅಂತ ಬಳಸಬೇಕಪ್ಪ ಅಂದರೆ ವೆನ್ನನ್ನು ತೆಗೆದುಕೊಳ್ತೇವೆ WH ವರ್ಡ್ ಆಗಿ. ವೆಂಟ್ ಇರೋದ್ರಿಂದ ನೋಡಿ ಪಾಸ್ಟ್ ಟೆನ್ಸ್ ಇದೆ, ಸೊ ಡಿಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ. ವೆನ್ ಡಿಡ್ ದೇ, ವೆಂಟ್ ಇರೋದನ್ನು ಗೋ ಅಂತ ತೆಗೆದುಕೊಳ್ತೇವೆ. ವೆನ್ ಡಿಡ್ ದೇ ಗೋ ಆನ್ ವೆಕೇಷನ್ ಅಂತ ಇಲ್ಲಿ ಕ್ವಶನ್ ನಮಗೆ ಸಿಗ್ತಾ ಇದೆ. ಕೊನೆಗೆ ಕ್ವಶನ್ ಮಾರ್ಕ್. ಇನ್ನು ಕ್ವಶನ್ ನಂಬರ್ 8 ನೋಡಿ, ಸೂರಜ್ ಕ್ಯಾರಿಡ್ ಅ ಕೇನ್ ಅಂತ ಇದೆ. ಸೊ ಸೂರಜ್ ಏನು ಮಾಡ್ತಾ ಇದ್ದಾನೆ, ಒಂದು ಕೇನನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಮೀನಿಂಗ್ ಇದೆ. ಸೊ ನಾವು ಮೊದಲಿಗೆ ಏನಿರೋದಕ್ಕೆ ಏನು ಮಾಡಬೇಕಂದ್ರೆ ವಾಟ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಳ್ತೇವೆ. ಸೂರಜ್ ಏನನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಬರಬೇಕಲ್ವಾ, ದ್ಯಾಟ್ಸ್ ವೈ. ವಾಟ್ ಕ್ಯಾರಿಡ್ ಇರೋದ್ರಿಂದ ನಾವೇನು ಮಾಡಬೇಕು, ಡಿಡ್ ಅಂತಕ್ಕಂತಹ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ವಾಟ್ ಡಿಡ್ ಸೂರಜ್, ನೆಕ್ಸ್ಟ್ ಏನು ಮಾಡ್ತೇವೆ, ಕ್ಯಾರಿಡ್ ಇರೋದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು, ಕ್ಯಾರಿ ಅಂತೇಳಿ. ಕೊನೆಗೆ ಕ್ವಶನ್ ಮಾರ್ಕ್, ವಾಟ್ ಡಿಡ್ ಸೂರಜ್ ಕ್ಯಾರಿ ಅಂತ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 9 ನೋಡಿ, ವಿ ಸ್ಪೋಕ್ ಇನ್ ಬೆಟರ್ ಚಿಯರ್ ಅಂತ ಇದೆ. ಸೊ ನಾವು ಇಲ್ಲಿ ವಿ ಸ್ಪೋಕ್ ಇನ್ ಬೆಟರ್ ಚಿಯರ್, ಇಲ್ಲಿ ನಾವೇನು ಮಾಡಬೇಕು ಅಂದರೆ ಹೇಗೆ ಅಂತಕ್ಕಂತಹ ಒಂದು WH ವರ್ಡ್ ಬರೋ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ನಾವು ಇಲ್ಲಿ ಹೌ ಅನ್ನು ತೆಗೆದುಕೊಳ್ತಾ ಇದ್ದೇವೆ ಹೇಗೆ ಅಂತೇಳಿ. ಸೊ ಹೌ ಸ್ಪೋಕ್ ಇರೋದ್ರಿಂದ ಪಾಸ್ಟ್ ಟೆನ್ಸ್, ಹೌ ಡಿಡ್ ಆಯಿತು. ಇನ್ನು ವಿ ಇರೋದನ್ನು ತೆಗೆದುಕೊಳ್ತಾ ಇದ್ದೇವೆ, ಸ್ಪೋಕ್ ಇರೋದನ್ನು ಸ್ಪೀಕ್ ಅಂತ V1 ಫಾರ್ಮಲ್ಲಿ ಬರಿಬೇಕು. ಕ್ವಶನ್ ಮಾರ್ಕ್, ಹೌ ಡಿಡ್ ವಿ ಸ್ಪೀಕ್ ಅಂತ ಆಗುತ್ತೆ. ಕ್ವಶನ್ ನಂಬರ್ 10, ರಘು ವೆಂಟ್ ಟು ಬೆಂಗಳೂರು ಟು ಮೀಟ್ ಹೀಸ್ ಫ್ರೆಂಡ್. ತನ್ನ ಫ್ರೆಂಡನ್ನು ಭೇಟಿಯಾಗಲಿಕ್ಕೆ ರಘು ಬೆಂಗಳೂರಿಗೆ ಹೋಗಿದ್ದ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಸೊ ಟು ಮೀಟ್ ಹೀಸ್ ಫ್ರೆಂಡ್, ಯಾಕೆ ರಘು ಬೆಂಗಳೂರಿಗೆ ಹೋಗಿದ್ದ ಅಂತ ಬರಬೇಕು. ಸೊ ನಾವೇನು ಮಾಡಬೇಕು, ವೈ ಅಂತ ತೆಗೆದುಕೊಳ್ತೇವೆ. ವೆಂಟ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಫಾರ್ಮ್, ಮತ್ತು ವೈ ಡಿಡ್ ರಘು, ವೆಂಟ್ ಇರೋದನ್ನು ಗೋ ಅಂತ ತೆಗೆದುಕೊಳ್ತೇವೆ. ವೈ ಡಿಡ್ ರಘು ಗೋ ಟು ಬೆಂಗಳೂರು. ಇನ್ನು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. 11th ಕ್ವಶನ್, ಸುನಿಲ್ ಹ್ಯಾಸ್ ಗಾನ್ ಟು ದ ರೈಲ್ವೆ ಸ್ಟೇಷನ್ ಅಂತ ಇದೆ. ಸುನಿಲ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಸೊ ವೇರ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ, ಯಾಕೆಂದರೆ ಸುನಿಲ್ ಎಲ್ಲಿಗೆ ಹೋಗಿದ್ದಾನೆ ಅಂತಕ್ಕಂಥದ್ದು ಬರಬೇಕು. ವೇರ್ ತೆಗೆದುಕೊಳ್ತೇವೆ. ವೇರ್ ಹ್ಯಾಸ್ ಅನ್ನು ಹೆಲ್ಪಿಂಗ್ ಅವ್ರ ಬಗ್ಗೆ ತೆಗೆದುಕೊಳ್ತಾ ಇದ್ದೇವೆ. ವೇರ್ ಹ್ಯಾಸ್ ಸುನಿಲ್
ಗಾನ್ ಅಂತಕ್ಕಂಥದ್ದು. ಕೊನೆಗೆ ಕ್ವಶನ್ ಮಾರ್ಕ್, ವೇರ್ ಹ್ಯಾಸ್ ಸುನಿಲ್ ಗಾನ್ ಅಂತ ಇಲ್ಲಿ ಕ್ವಶನ್ ಸಿಗ್ತಾ ಇದೆ. ಕ್ವಶನ್ ನಂಬರ್ 12 ನೋಡಿ, ನಯನಾಸ್ ನೇಟಿವ್ ಪ್ಲೇಸ್ ಈಸ್ ಬೆಂಗಳೂರು. ಬೆಂಗಳೂರು ನಯನಾಳ ನೇಟಿವ್ ಪ್ಲೇಸ್ ಆಗಿದೆ ಅಂತ ಈ ಒಂದು ಮೀನಿಂಗ್ ಸಿಗ್ತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ನಯನಾಳ ನೇಟಿವ್ ಪ್ಲೇಸ್ ಯಾವುದು ಅಂತ ಮಾಡಬೇಕು. ಸೊ ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ವಿಚ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಳ್ತೇವೆ ಯಾವುದು ಅನ್ಲಿಕ್ಕೆ. ವಿಚ್ ಈಸ್ ನೋಡಿ, ಇಲ್ಲೇ ಹೆಲ್ಪಿಂಗ್ ವರ್ಬ್ ಇದೆ, ಅದನ್ನೇ ತೆಗೆದುಕೊಳ್ತಾ ಇದ್ದೇವೆ. ವಿಚ್ ಈಸ್ ನಯನಾಸ್ ನೇಟಿವ್ ಪ್ಲೇಸ್, ಅದೇ ವರ್ಡ್ಸನ್ನೇ ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ನೇಟಿವ್ ಪ್ಲೇಸ್, ಕೊನೆಗೆ ಕ್ವಶನ್ ಮಾರ್ಕ್. 13th ಒನ್, ಸುನೀಲ್ ಈಸ್ ಆ್ಯನ್ ಆ್ಯಕ್ಟರ್ ಅಂತ ಇದೆ. ಸೊ ಆ್ಯನ್ ಆ್ಯಕ್ಟರ್, ಸುನೀಲ್ ಒಬ್ಬ ಆ್ಯಕ್ಟರ್ ಅಂತ ಇದೆ. ಸುನೀಲ್ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ಸುನೀಲ್ ಅಂತ ಕ್ವಶನನ್ನು ಫ್ರೇಮ್ ಮಾಡ್ಬೋದು ಸಿಂಪಲ್ ಆಗಿ. ಇನ್ನು 14th ಒನ್, ದ ಬಿಗ್ ಸಿಟಿ ವಾಸ್ ಸಿಚುವೇಟೆಡ್ ಇನ್ ದ ವ್ಯಾಲಿ ಆಫ್ ಎ ಮೌಂಟೇನ್. ಆ ಬಿಗ್ ಸಿಟಿ ಎಲ್ಲಿದೆ? ಇನ್ ದ ವ್ಯಾಲಿ ಆಫ್ ದ ಮೌಂಟೇನಲ್ಲಿ ಇದೆ. ಸೊ ನಾವೇನು ಮಾಡಬೇಕು, ಆ ಒಂದು ಸಿಟಿ ಎಲ್ಲಿದೆ ಅಂತ ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಎಲ್ಲಿ ಅನ್ನಲಿಕ್ಕೆ ನಾವು ವೇರ್ ಅಂತಕ್ಕಂತಹ WH ವರ್ಡನ್ನು ಯೂಸ್ ಮಾಡ್ತೇವೆ. ವೇರ್ ನೋಡಿ, ವಾಸ್ ಇದೆ, ಇದನ್ನು ತೆಗೆದುಕೊಳ್ತಾ ಇದ್ದೇವೆ. ಹೆಲ್ಪಿಂಗ್ ವರ್ಬ್ ಆಗಿ ವೇರ್ ವಾಸ್ ದ ಬಿಗ್ ಸಿಟಿ, ವೇರ್ ವಾಸ್ ದ ಬಿಗ್ ಸಿಟಿ ಸಿಚುವೇಟೆಡ್ ಅಂತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ಕೊನೆಗೆ ಕ್ವಶನ್ ಮಾರ್ಕ್, ವೇರ್ ವಾಸ್ ದ ಬಿಗ್ ಸಿಟಿ ಸಿಚುವೇಟೆಡ್. ಇನ್ನು ಕ್ವಶನ್ ನಂಬರ್ 15 ನೋಡಿ, ಪೀಟರ್ ವಾಷಸ್ ಹಿಸ್ ಕ್ಲಾತ್ಸ್ 4 times a week ಅಂತ ಇದೆ. ಪೀಟರ್ ಏನು ಮಾಡ್ತಾನೆ, ತನ್ನ ಬಟ್ಟೆಗಳನ್ನು 4 times a week, ಒಂದು ವಾರದಲ್ಲಿ 4 ಬಾರಿ ತೊಳೆಯುತ್ತಾನೆ ಅಂತ ಮೀನಿಂಗ್ ಬರ್ತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ಹೌ ಆಫನ್ ಅಂತ ತೆಗೆದುಕೊಳ್ತಾ ಇದ್ದೇವೆ, ಎಷ್ಟು ಬಾರಿ ಅನ್ಲಿಕ್ಕೆ. ಹೌ ಆಫನ್ ನೋಡಿ, ವಾಷಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಹೌ ಆಫನ್ ಡಸ್ ಅಂತ ತೆಗೆದುಕೊಳ್ತೇವೆ. ಹೌ ಆಫನ್ ಡಸ್ ಪೀಟರ್ ವಾಶ್ ಅಂತ ತೆಗೆದುಕೊಳ್ಬೇಕು, ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಸ್ ಅನ್ನು ಸೇರಿಸಿದ್ದೇವೆ. ವಾಶ್ ಹಿಸ್ ಕ್ಲಾತ್ಸ್ ಅಂತೇಳಿ ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು WH ಕ್ವಶನ್ಸನ್ನು ಯಾವ ರೀತಿ ಫ್ರೇಮ್ ಮಾಡೋದು ಅನ್ನಲಿಕ್ಕೆ ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಆಗಿದ್ದಾವೆ. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಗ್ರಾಮರ್ ಟಾಪಿಕ್ ಒಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬಾಯ್ ಬಾಯ್.